ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳಿಗೂ ಹೋಗೋಣಂತೆ. ಸಹಕಾರ ಸಚಿವ KN ರಾಜಣ್ಣ ಮೊನ್ನೆ ವಿಧಾನಸೌಧದ ಎದುರು ನಿಂತಿದ್ದ ಪತ್ರಕರ್ತರ ಹತ್ರ ಬಂದು ಆಗಸ್ಟು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂದ್ಬಿಟ್ರು. ಕ್ರಾಂತಿ ಆಗುತ್ತೆ, ರಾಜಕೀಯ ಕ್ರಾಂತಿ ಆಗುತ್ತೆ ಅಂದವರು ಕಾಂಗ್ರೆಸ್ಸಿನ ನಾಯಕರು ಅನ್ನೋದು ಒಂದು, ಸಿದ್ದರಾಮಯ್ಯನವರ ಬಲಗೈ ಬಂಟ ಅನ್ನೋದು ಇನ್ನೊಂದು, ಎಲ್ಲ ಸೇರಿಕೊಂಡು ಎಲ್ಲಿಲ್ಲದ ಇಂಪಾರ್ಟೆನ್ಸ್ ಬಂದುಬಿಡ್ತು. ಎಲ್ಲಿಲ್ಲದ ಇಂಪಾರ್ಟೆನ್ಸ್ ಬಂದುಬಿಡ್ತು KN ರಾಜಣ್ಣನವರ ಹೇಳಿಕೆಗೆ. ಮುಖ್ಯಮಂತ್ರಿಗಳು ಹೇಳಿದ್ರು ಅದಕ್ಕಷ್ಟು ಗಂಭೀರತೆ ಕೊಡಬೇಡಿ, ನಿರ್ಲಕ್ಷ್ಯ ಮಾಡಿ ಆ ಹೇಳಿಕೆಯನ್ನು ಅಂತ. ಪತ್ರಕರ್ತರು ಕಾಂಗ್ರೆಸ್ ನಾಯಕರನ್ನು, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ಆಪ್ತರನ್ನು ಹುಡುಕೊಂಡು ಹೋಗಿ ಕೇಳಕ್ಕೆ ಶುರು ಮಾಡಿದರು. ಏನದು ಹಿಂಗಂತಾರೆ KN ರಾಜಣ್ಣ ಅವರು, ಏನದು ಹಿಂಗಂತಾರೆ KN ರಾಜಣ್ಣ ಅವರು ಅಂತ. ಈಗ KN ರಾಜಣ್ಣ ಅವರು ನಾನು ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗುತ್ತೆ ಅದು ನಾನೆಲ್ಲಿ ಹೇಳಿದೆ ಅಂತಾರವರು. ಮುಖ್ಯಮಂತ್ರಿ ಬದಲಾವಣೆ ಅಂತ ನಾನೆಲ್ಲಿ ಹೇಳಿದೆ, ಕಾಂಗ್ರೆಸ್ ಕ್ರಾಂತಿ ಅಂದ್ಕೋಬೇಡಿ ಅಂತ. ನನಗೂ ಹಿಂಗೆ ಅಪ್ಪ, ಮೊನ್ನೆ ಯಾರೋ ಅಂದರು ಒಂದು CD ರಿಲೀಸ್ ಆಗುತ್ತೆ ಅಂದರು. ಇವತ್ತು ಕೇಳಿದೆ ನಾನು, ಯಾವ CD ಸರ್, ಏನು ಕರೆಕ್ಟಾಗಿ ಹೇಳಿ ಅಂತ. ನೀವು ಅಂಥ CDನೇ ಅಂತ ಯಾಕಂತೀರಿ, ಅದು ಮ್ಯೂಸಿಕ್ CD ಬಗ್ಗೆ ನಾನು ಮಾತಾಡ್ತಿದ್ದೆ ಅಂದ್ಬಿಟ್ರು ನನಗೆ. ಅಯ್ಯೋ ರಾಮನೇ ಅಂದ್ಕೊಂಡು ಕೇಳಿಸ್ಕೊಳ್ಳಿ KN ರಾಜಣ್ಣ ಅವ್ರು ಏನಂದ್ರು ಅಂತ. ಎಷ್ಟು ಥರ ಕ್ರಾಂತಿ ಇದ್ದಾವೆ. ಈಗ ಜಗಜೀವನ್ ರಾಮ್ ಮಾಡಲಿಲ್ವ, ಹಸಿರು ಕ್ರಾಂತಿ ಅಲ್ವ ಅದು ಲೆಕ್ಕಕ್ಕೆ ನೀವು ಬರೋದೇ ಇಲ್ಲ. ಬರೀ ರಷ್ಯಾದಲ್ಲಿ 1919 ಆಯ್ತಲ್ಲ, ಅದು ಅಕ್ಟೋಬರಲ್ಲೇ ತಾನೇ ಆಗಿರೋದು. ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬಾರ್ದು. BJPನಲ್ಲೂ ಆಗ್ತಾ ಇಲ್ವಾ? ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. 75 ವರ್ಷದ ನಂತರ ಯಾರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯವನ್ನ ದೂರ ಇಟ್ಟು ಮೋದಿಯವರು ಬಂದರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು, ಬೇರೆಯವರು ಜಾಗ ಮಾಡಬೇಕು. ಅದು ಬದಲಾವಣೆ, ಅದೊಂಥರ ಕ್ರಾಂತಿ ಅಲ್ವಾ? ಅದನ್ನ ಯಾರು ಊಹೆ ಮಾಡೋದಿಲ್ವಾ? ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಬದಲಾಯಿಸ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ರೀಶಫಲ್ ಆಗ್ತದೆ, ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ, ಬರೀ ಇವೇ ಚರ್ಚೆ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಇರ್ತಕ್ಕಂಥ ನೀರು. ರಾಜಕಾರಣನೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ. 4 ಇಲ್ಲ 5 ಇಲ್ಲಪ್ಪ, ನನ್ನ ಪ್ರಕಾರ ಒಂದು 3 ಇರ್ಬೋದು ಅಂತ ಅನ್ಕೊಂತೀನಿ. ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ, ಸೆಂಟರ್ ಹೈಕಮಾಂಡ್, ಇಟ್ ಇಸ್ ಅ ಪವರ್ ಸೆಂಟರ್, ಇಟ್ ಇಸ್ ಆಲ್ವೇಸ್ ದೇರ್. ಮುಖ್ಯಮಂತ್ರಿ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ, ಇವರು ಅಧ್ಯಕ್ಷ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ. ಸಿದ್ದರಾಮಯ್ಯನವರಿಂದ ದೂರ ಹೊರಟೋಗ್ಬಿಟ್ಟವ್ರೆ ರಾಜಣ್ಣವರು ಅವ್ರ ಬಣದಿಂದ ಅಂತ. ನಾನು ಅವ್ರು ಇರೋದಕ್ಕೆ ರಾಜಕಾರಣ ಮಾಡೋದು, ಅವ್ರು ಇಲ್ಲದೆ ಏನೋ ನಾನು ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರ್ತೀನಿ. ನೋಡಪ್ಪ, ನಾನು ಹೇಳ್ತೀನಿ, ಎಲ್ಲ ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ. ಈಗ DK ಪ್ರೈಮ್ ಮಿನಿಸ್ಟರ್ ಆಗ್ತಾರೋ, ಚೀಫ್ ಮಿನಿಸ್ಟರ್ ಆಗ್ತಾರೋ, ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಪೇಪರ್ ನೋಡಿದೆ 30ನೇ ತಾರೀಕು ಬರ್ತಂತ, ಬರ್ಲಿ. ಏನ್ ತಾಕಿತ್ತು, ಮಾತಾಡಬೇಡಿ ಅಂತ ಹೇಳಿ ಏನ್ ಮಾತಾಡ್ತಾರಂತೆ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ DKC ಕರೆಸ್ಕೊಂಡು ಒಂದಾದ್ರಿ ಅಂತ ಮಾತು. ಯಾವತ್ತೂ ಎರಡಾಗಿದ್ದೀವಿ, ಸದಾಕಾಲ ಒಂದೇ. ಪಕ್ಷದಲ್ಲಿ ಅಧ್ಯಕ್ಷರಿರುವಂಥ ಕಾಲದಲ್ಲಿ ಅಧ್ಯಕ್ಷರಿಗೆ ಏನು ಗೌರವ ಕೊಡಬೇಕು ಅದು ಕೊಡ್ತೀವಿ. ನೋಡ್ರಿ, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ, ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತವೆ. ಸತೀಶ್ ಜಾರಕಿಹೊಳಿ ಅವರು ಆಗಬಹುದು ಏನೋ ಅಂತ ಅನ್ಕೊಂಡಿದ್ದೀನಿ, ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡೋಕ್ಕಾಗಲ್ಲ, ಆಗ್ತವೆ. ಅದಕ್ಕೆಲ್ಲ ಕಾಲನ ತೀರ್ಮಾನ ಮಾಡುವಂಥದ್ದು. KN ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಹೇಳಿದ್ದಾರೆ. ಯಾವ ಕ್ರಾಂತಿ ಅಂತ ಅಂದಿಲ್ಲಪ್ಪ. ಸೆಪ್ಟೆಂಬರ್ನಲ್ಲಿ ಹಸಿರು ಕ್ರಾಂತಿ ಆದರೆ KN ರಾಜಣ್ಣ ಅವರು ಇದರ ಬಗ್ಗೆನೇ ಹೇಳಿದರು ಅನ್ಕೊಳ್ಳೋಣ. ಅವ್ರು ಹೇಳಿದ್ರಲ್ಲ, ಮೋದಿ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲೂಬಹುದು ಅಂತ. ಹಂಗೆ ಒಂದು ವೇಳೆ ಆದರೆ KN ರಾಜಣ್ಣ ಇದ್ರ ಬಗ್ಗೆ ಹೇಳಿದರು ಅನ್ಕೊಳ್ಳೋಣ. ಒಟ್ಟಿನಲ್ಲಿ ಸೆಪ್ಟೆಂಬರ್ನಲ್ಲಿ ಏನಾಗುತ್ತೋ ಅದನ್ನೇ ಈಗ KN ರಾಜಣ್ಣ ಅವರು ಹೇಳಿದರು ಅಂತ ಭಾವಿಸಿಕೊಳ್ಳೋಣ. ಈ ಮಧ್ಯದಲ್ಲಿ ಯತೀಂದ್ರ ಅವರು ಇವತ್ತು ವಿಧಾನಸೌಧದ ಕಡೆ ಬಂದಿದ್ದರು. ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅನ್ನುವುದನ್ನು ಮತ್ತೊಮ್ಮೆ ಒತ್ತಿ ಹೇಳಿದರು. 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ.
ಸರ್ಕಾರ ಬಂದಾಗಿನಿಂದ ಈ ಚರ್ಚೆ ನಡೀತಾ ಇದೆ. ಕೆಲ ಗುಂಪಿನವರು ಮುಖ್ಯಮಂತ್ರಿ ಆಗಬೇಕು ಅಂತ ಇರ್ತಾರೆ, ಊಹಾಪೋಹಗಳನ್ನು ಹರಡಿಸ್ತಿರ್ತಾರೆ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬೆಂಬಲ ಇದೆ, ಶಾಸಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರುವ ಗುಂಪು ಯಾವುದೋ ನನಗೆ ಗೊತ್ತಿಲ್ಲ, ರಾಜಣ್ಣ ಅವ್ರನ್ನ ಕೇಳಬೇಕು ಅಂತ. ಕಾಂಗ್ರೆಸ್ನಲ್ಲಿ CM ಹುದ್ದೆಗೆ ಅರ್ಹತೆ ಇರೋರು ಇದ್ದಾರೆ. CM ಬದಲಾವಣೆಗೆ ಮೇಲಿನಿಂದ ಸೂಚನೆ ಬಂದಿಲ್ಲ. ಲೋಕಸಭೆ ಚುನಾವಣೆ ಆದಮೇಲೆ CM ಇಳಿತಾರೆ ಅಂದರು. ಮುಡಾ ಕೇಸ್ ಬಂದಾಗಲೂ CM ಇಳಿತಾರೆ ಅಂದರು. ವಿಪಕ್ಷಗಳ ಮಾತಿಗೆ ಬೆಲೆ ಕೊಡಬೇಕಾಗಿಲ್ಲ. ಮುಖ್ಯಮಂತ್ರಿಗಳ ಸುಪುತ್ರನ ಮಾತಿತು, ಕೇಳಿಸ್ಕೊಳ್ಳಿ. ಸರ್ಕಾರ ಬದಲಾಗಿಂದನೂ ಹೇಳ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿಂದಲೂ ಹೇಳ್ತಿದ್ದಾರೆ, ಆ ರೀತಿ ಏನೂ ಆಗಿಲ್ಲ. ಸೊ ಆ ಊಹಾಪೋಹಗಳು ಇದ್ದೇ ಇರುತ್ತೆ. ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ, ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ. ಶಾಸಕರು ಕೂಡ ಅವ್ರ ಪರವಾಗಿದ್ದಾರೆ. ಹಾಗಾಗಿ ನನಗೆ ಗೊತ್ತಿಲ್ಲ, ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು ಯಾಕೆ ಹಾಗೆ ಹೇಳಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ. 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದ ಜನ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹತೆ ಇರೋರಂತ ಕೂಡ ಇರ್ತಾರೆ. ಹೈಕಮಾಂಡು ಕೂಡ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ, ಅಂತ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ವಿರೋಧ ಪಕ್ಷಗಳ ಮಾತಿಗೆ ನೀವ್ ಯಾಕೆ ಬೆಲೆ ಕೊಡಿ? ನಾನು ಹೇಳಿದ್ನಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಾ ಇರ್ತಾರೆ, ಏನು MP ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು, ಅದಾದ್ಮೇಲೆ ಮೂಡಾ ಕೇಸ್ ಬಂತು, ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಸೊ ಅವ್ರು ರಿಪೀಟ್ ಆಗಿ ಹೇಳ್ಕೊಂಡೇ ಬರ್ತಿದ್ದಾರೆ. ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀರಿ? ಅಂತ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದ್ ಸರ್ಕಾರ ಅಂತಿದ್ಮೇಲೆ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ, ಪಕ್ಷದ ವಿರುದ್ಧವಾಗ್ಲಿ, ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಅಂತ ಸೂಚನೆ ಕೊಟ್ಟಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಮುಂದುವರೆದ. ಈ ಮಧ್ಯದಲ್ಲಿ BJPಯವರ ಪ್ರಕಾರ ದೊಡ್ಡದೊಂದು ಬದಲಾವಣೆ ಆಗೇ ಆಗತ್ತೆ. ಆರ್ ಅಶೋಕ್ ಅವರು ಹೇಳ್ತಾರೆ, ದಸರಾ ಉದ್ಘಾಟನೆನೇ ಬೇರೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ. ಸಿದ್ದರಾಮಯ್ಯನವರು ದಸರಾ ಉದ್ಘಾಟನೆನೇ ಮಾಡೋದಿಲ್ಲ ಅಂತ. ಸಿದ್ದರಾಮಯ್ಯನವರು ಮೊದಲಿಂದನೂ ಹೇಳ್ತಾ ಇದ್ದಾರೆ, ಅಂದರೆ ರಾಜಣ್ಣವ್ರ ಹೇಳಿಕೆ ಕೊಟ್ಟಾಗಿನಿಂದಲೂ ಅವ್ರ ಹೇಳಿಕೆ ಬಗ್ಗೆ ಅಟ್ ಸೀರಿಯಸ್ನೆಸ್ ತಗೋಬೇಡಿ ಅಂತ. ಡಾಕ್ಟರ್ ಸುಧಾಕರ್, ಸಂಸದ ಸುಧಾಕರ್ ತುಂಬ ದಿನ ಆದಮೇಲೆ ಮಾತಾಡಿದ್ರು, ಈ ಸರ್ಕಾರ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಯಾವಾಗ ಹೊಡೆಯತ್ತೋ ಗೊತ್ತಿಲ್ಲ ಅಂತ. ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯಲ್ಲ, ಸರ್ಕಾರದ ಅಧಪ್ಪತನದ ಕೊನೆ ಮೊಳೆ ಹೊಡಿಬಹುದು. ಸೆಪ್ಟೆಂಬರ್ ತಿಂಗಳಿಗೆ 2.5 ವರ್ಷ ಆಗುತ್ತೆ, ಕಾಂಗ್ರೆಸ್ ಸರ್ಕಾರದ ಮುಕ್ತಾಯದ ದಿನಗಳು ಶುರುವಾಗ್ತವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಂದರು. ಬಸವರಾಜ ಬೊಮ್ಮಾಯಿ ಅವರಂತೂ ಮುಂದಿನ ವರ್ಷ ಮಿಡ್ ಟರ್ಮ್ ಎಲೆಕ್ಷನ್ನೇ ಆಗಬಹುದು ಕರ್ನಾಟಕದಲ್ಲಿ ಅಂತಿದ್ದಾರೆ. 2026ರಲ್ಲಿ ಮಧ್ಯಂತರ ಚುನಾವಣೆಗಳೇ ಬರಬಹುದು ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಅವರು. ಕೇಳಿಸ್ಕೊಳ್ಳಿ, ಎಲ್ಲರೂ ಹೇಳಿದ್ರು. ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ, ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ. ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ತರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ಅಲ್ಲಿಗೆ ದಸರಾ ಮಾಡಲ್ವ ಸಿಎಂ? ನನ್ಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಹೊಸ ಸಿಎಂ ಮಾಡ್ತಾರೆ. ದಸರಾ ಕರೆದಿರೋದು ಮೀಟಿಂಗ್ ಅಷ್ಟೇ. ಇಲ್ಲ, ರಾಜಕೀಯ ಎಲ್ಲ ಮಾತಾಡಲ್ಲ ಇಲ್ಲಿ. ನೋ ಪಾಲಿಟಿಕ್ಸ್. ನಿನ್ನೆ ಹೇಳಿದ್ದೀನಿ ನಾನು, ನಿನ್ನೆ ಹೇಳಿದ್ದೀನಿ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ. ಅವ್ರ ಶಾಸಕರೇ ಇವತ್ತು ಅವ್ರ ಕ್ಷೇತ್ರಗಳಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು. ಹಾಗಾಗಿ ಇದು ಏನಿದ್ರು ಕೂಡ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ, ಇಟ್ ಈಸ್ ಲೈಕ್ ಎ ಬಬಲ್ ಆನ್ ದ ವಾಟರ್. ಯಾವಾಗ ಈ ಬಬಲ್ ಹೊಡಿತದೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಂತೂ ಈ ಸರ್ಕಾರ ಇದೆ. ನೋಡ್ರಿ, ಸೆಪ್ಟೆಂಬರ್ ಕ್ರಾಂತಿ ಏನದಲ್ಲ, ಅದು ಕ್ರಾಂತಿ ಅಲ್ಲ. ಆ ಕಾಂಗ್ರೆಸ್ಸಿನ ಅಧಪತನದ ಕೊನೆ ಮಳೆ ಸೆಪ್ಟೆಂಬರ್ದಾಗ ಹೊಡಿಬೋದು ಅಂತ ಹೇಳ್ಯಾರ. ಇಲ್ಲಿವರೆಗೆ 2023 ಚುನಾವಣೆಯಿಂದ ಸೆಪ್ಟೆಂಬರ್ಗೆ 2.5 ವರ್ಷ ಮುಗಿತದೆ. ಕಾಂಗ್ರೆಸ್ ಪಾರ್ಟಿಯ, ಕಾಂಗ್ರೆಸ್ ಸರ್ಕಾರದ ಮುಕ್ತಾಯದ ದಿವಸಗಳು ಖಚಿತ ಮತ್ತು ಅವರ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದ ಶವದ ಕೊನೆಯ ಮೊಳೆ. ಈ ಸರ್ಕಾರ ಜನವಿರೋಧಿ ಆಗಿದ್ದರಿಂದ ಮೊಟ್ಟ ಮೊದಲನೇದಾಗಿ ಅವ್ರ ಶಾಸಕರಿಗೆ ವಿಶ್ವಾಸ ಇಲ್ಲ. ಹೀಗಾಗಿ ಅಸ್ಥಿರತೆ ಅವರ ಶಾಸಕರಲ್ಲಿ ಕಾಣ್ತಾ ಇದೆ, ಅವರ ಪಕ್ಷದಲ್ಲಿ ಕಾಣ್ತಾ ಇದೆ. ಯಾವುದು ಕೊನೆ ವರ್ಷ ಅಸ್ಥಿರತೆ ಇತ್ತು, ಇದೇ 2 ವರ್ಷದಲ್ಲಿ ಬಂದಿದೆ. 2026ರಲ್ಲಿ ಕರ್ನಾಟಕಕ್ಕೆ ಮಧ್ಯಂತರ ಚುನಾವಣೆ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
Podcast.